ನಮಸ್ಕಾರ, ಕೆಟಿವಿ ನ್ಯೂಸ್ಗೆ ಸ್ವಾಗತ. ನಾನು ವಿಜಯ್ ಕುಮಾರ್ ಗೋಲ್ಗಿರಿ. ಮೊದಲಿಗೆ ಹೆಡ್ಲೈನ್ಸ್. ಮಹಾನಗರ ಪಾಲಿಕೆ ಆಯುಕ್ತರ ತೇಜೋವಧೆ ಸರಿಯಲ್ಲ, ನಗರವನ್ನ ಸುಂದರವಾಗಿಸುತ್ತಿರುವವರನ್ನ ವರ್ಗಾವಣೆಗೊಳಿಸಬಾರದು. ಬಸನಗೌಡ ಪಾಟೀಲ್ ಯತ್ನಾಳ್ ಆಗ್ರಹ. 3 ದಿನದ ರಾಷ್ಟ್ರೀಯ ಜಲ ಸಮ್ಮೇಳನ ಆಯೋಜನೆ. ಆಗಸ್ಟ್ 16ರಿಂದ ಕಾರ್ಯಕ್ರಮ ಪ್ರಾರಂಭ. 1000 ಜನ ಅತಿಥಿ ಮಹೋದಯರ ಆಗಮನ. ಇಂಡಿ ಮಾಜಿ ಶಾಸಕ ರವಿಕಾಂತ್ ಪಾಟೀಲ್ಗೆ ಜಾಮೀನು ಮಂಜೂರು. ಕಲಬುರಗಿ ಹೈಕೋರ್ಟ್ನಿಂದ ಷರತ್ತುಬದ್ಧ ಜಾಮೀನು. 15 ದಿನಗಳ ಬಳಿಕ ಜೈಲಿನಿಂದ ಬಿಡುಗಡೆಯಾಗುತ್ತಿರುವ ಮಾಜಿ ಶಾಸಕ. ಪ್ರೀತಿಸುವಾಗ ಚಿನ್ನಾರನ್ನ ಎನ್ನುತ್ತಿದ್ದವ ಮದುವೆಗೆ ಒಲ್ಲ ಎಂದಿದ್ದ. ಮಾಡುತ್ತಿನ್ನೋ ಮಾರಾಯ ಅಂತ ಹಿರಿಯರೇ ಮಾಡಿಸಿದ್ರು ಮದುವೆನ. ಪತ್ನಿ ಗರ್ಭಿಣಿ ಎಂದು ಗೊತ್ತಾದಾಗ ಹೊಟ್ಟೆಗೆ ಹೊಡೆದು ಗರ್ಭಪಾತ ಮಾಡಿಸಿದ ಕಿರಾತಕ ಗಂಡ. ನ್ಯೂಸ್ ಇನ್ ಡೀಟೇಲ್ಸ್. ನಗರದಲ್ಲಿ ಉತ್ತಮವಾದ ರಸ್ತೆಗಳನ್ನ, ಚರಂಡಿಗಳನ್ನ ನಿರ್ಮಿಸಿ ವಿಜಯಪುರವನ್ನ ಸುಂದರವಾದ ನಗರವನ್ನಾಗಿಸುತ್ತಿರುವ ಮಹಾನಗರ ಪಾಲಿಕೆ ಆಯುಕ್ತ ಹರ್ಷ ಶೆಟ್ಟಿ ಅವರ ಉತ್ತಮವಾದ ಕೆಲಸಗಳನ್ನ ಸಹಿಸಲಾರದಂತಹ ಕೆಲವು ಹಿತಾಸಕ್ತಿಗಳು ಅವರನ್ನ ವರ್ಗಾಯಿಸುವಂತೆ ಪ್ರತಿಭಟನೆ ಮಾಡುತ್ತಿದ್ದಾರೆ. ಸರ್ಕಾರ, ಜಿಲ್ಲಾ ಉಸ್ತುವಾರಿ ಸಚಿವರು ಯಾವುದೇ ಸಮಾಜಘಾತಕ ವ್ಯಕ್ತಿಗಳ ಒತ್ತಡಕ್ಕೆ ಮಣಿಯದೆ ಉತ್ತಮವಾದ ಕೆಲಸ ಮಾಡುತ್ತಿರುವವರನ್ನ ಬೆಂಬಲಿಸಬೇಕೆಂದು ವಿಜಯಪುರ ಮಹಾನಗರದ ಅಭಿವೃದ್ಧಿ ವೇದಿಕೆ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಹಿಂದಿನ ಆಯುಕ್ತರು ಮಾಡಿದ ಹಗರಣವನ್ನ ಬಯಲಿಗೆಳೆದು ನಗರವನ್ನ ಅತ್ಯಂತ ಸುಂದರವಾಗಿ ನಿರ್ಮಿಸುತ್ತಿರುವ ಮಹಾನಗರ ಪಾಲಿಕೆಯ ಆಯುಕ್ತರಾದ ಹರ್ಷ ಶೆಟ್ಟಿ ಅವರ ವಿರುದ್ಧ ಸಮಾಜಘಾತಕ ಶಕ್ತಿಗಳು ಸುಳ್ಳು ಆರೋಪ ಮಾಡುತ್ತಿದ್ದು ಆಯುಕ್ತರ ತೇಜೋವಧೆ ಮಾಡುತ್ತಿರುವುದನ್ನು ಖಂಡಿಸಿ ನಗರದಲ್ಲಿಂದು ವಿಜಯಪುರ ಮಹಾನಗರ ಅಭಿವೃದ್ಧಿ ವೇದಿಕೆ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ನಗರದ ಶ್ರೀ ಸಿದ್ದೇಶ್ವರ ದೇವಸ್ಥಾನದಿಂದ ಆರಂಭಗೊಂಡ ಈ ರ್ಯಾಲಿಯು ಗಾಂಧಿ ವೃತ್ತ, ಅಂಬೇಡ್ಕರ್ ವೃತ್ತದ ಮುಖಾಂತರವಾಗಿ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಪ್ರತಿಭಟನೆ ನಡೆಸಿ ನಗರದಲ್ಲಿ ಉತ್ತಮವಾದ ರಸ್ತೆಗಳನ್ನ, ಚರಂಡಿ ನಿರ್ಮಾಣದ ಕೆಲಸವನ್ನ, ಅಲ್ಲದೆ ಕುಡಿಯುವ ನೀರು, ಸ್ವಚ್ಛತೆಗೆ ಆದ್ಯತೆ ಕೊಟ್ಟು ಪ್ರಧಾನಿ ನರೇಂದ್ರ ಮೋದಿ ಅವರ ಸ್ವಚ್ಛ ನಗರಗಳ ಪಟ್ಟಿಯಲ್ಲಿ ವಿಜಯಪುರವು ಬರುವಂತೆ ಮಾಡಿದ ಉತ್ತಮ ಅಧಿಕಾರಿಯನ್ನ ವರ್ಗಾಯಿಸುವಂತೆ ಪ್ರತಿಭಟನೆ ಮಾಡುತ್ತಿರುವವರ ಮಾತಿಗೆ ಬೆಲೆ ಕೊಡದೆ ಸರ್ಕಾರ ಆಯುಕ್ತರಿಗೆ ಇನ್ನಷ್ಟು ಉತ್ತಮವಾದ ಕೆಲಸಗಳನ್ನು ಮಾಡುವಂತೆ ಪ್ರೇರೇಪಿಸಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಈ ಪ್ರತಿಭಟನೆಯ ನೇತೃತ್ವ ವಹಿಸಿದ ವಿಧಾನ ಪರಿಷತ್ ಸದಸ್ಯ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಾತನಾಡುತ್ತಾ, ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ನಡೆದ ಹಲವಾರು ಬದಲಾವಣೆ ಮಾಡುತ್ತಿರುವ ಮತ್ತು ಮಹಾನಗರ ಪಾಲಿಕೆಯ ಭ್ರಷ್ಟಾಚಾರ ತಡೆಗಟ್ಟಿ ಹಗರಣ ಬಯಲಿಗೆಳೆಯುತ್ತಿರುವ ಆಯುಕ್ತರ ವಿರುದ್ಧ ಹಲವಾರು ಜನ ಅವರ ಅಭಿವೃದ್ಧಿ ಸಹಿಸದೆ ಈ ರೀತಿಯವರನ್ನ ತೇಜೋವಧೆ ಮಾಡುತ್ತಿದ್ದಾರೆ. ಇದನ್ನ ಖಂಡಿಸಿ ನಾವು ಪ್ರತಿಭಟನೆ ಮಾಡುತ್ತಿದ್ದು ಆಯುಕ್ತರನ್ನ ಯಾವುದೇ ಕಾರಣಕ್ಕೂ ವರ್ಗಾವಣೆ ಮಾಡಬಾರದು ಎಂದು ಆಗ್ರಹಿಸುತ್ತೇವೆ ಎಂದು ಹೇಳಿದರು. ಹಣ ಹಾಕಿ ಒಕ್ಕತ್ತಗದಂಥ ಉದಾಹರಣೆಗಳು ಈಗ ಹೊರಗೆ ಬಯಲಿಗೆ ಬರ್ತಾ ಇದೆ. ಮತ್ತು ಮಹಾನಗರ ಪಾಲಿಕೆಯಲ್ಲಿ ಕೊಟ್ಟು ಏನು ಜನ ದರಪಟ್ಟೆ ತುಂಬಿರ್ತಾರೆ, ಕೊಟ್ಟು ಅವರಿಗೆ ಪಾವತಿ ಕೊಟ್ಟು ಅಲ್ಲಿ ದೊಡ್ಡ ಹಗರಣ ಆಗಿದೆ. ಈ ರೀತಿ ಅನೇಕ ಹಗರಣಗಳನ್ನು ಹೊರಗೆ ತೆಗೆದು ಅಷ್ಟೇ ಅಲ್ಲ, ಸಾಕಷ್ಟು ಗುಣಮಟ್ಟದ ಇವತ್ತು ಅಭಿವೃದ್ಧಿ ಕಾರ್ಯಗಳು ವಿಜಯಪುರ ನಗರದಲ್ಲಿ ನಡೀತಾ ಇವೆ. ಇದು ಏನಾಗಿದೆ, ಕೆಲವೊಂದು ಜನರಿಗೆ ಬೇಕಾಗಿಲ್ಲ, ಪೂರ್ತಿ ಲೂಟಿ ಮಾಡಬೇಕನ್ನುವಂಥ ಕೆಲವೊಂದು ಭ್ರಷ್ಟರು ಏನಿದ್ದಾರೆ ಅವರು ಕೆಲವೊಂದು ಸಮಾಜಘಾತಕ ಶಕ್ತಿಗಳನ್ನು ತಗೊಂಡು ಅನಧಿಕೃತವಾಗಿ ಕಟ್ಟಡವನ್ನು ಕಟ್ಟಿರ್ತಾರೆ. ಅಂಥಲ್ಲಿ ಏನಾದರೂ ಕ್ರಮ ತೊಗೊಂಡಾಗ ಹೆಣ್ಮಕ್ಳ ಮುಂದೆ ಬಿಟ್ಟು ಇವರು ನಮ್ಮ ರೇಪ್ ಮಾಡಿದ್ರು, ನಮ್ಮ ಮೈ ಜಗ್ಗಿದ್ರು, ನಮ್ಗೆ ಹಂಗೆ ಮಾಡಿದ್ರು ಅಂತ ಹೇಳಿ ಕಂಪ್ಲೇಂಟ್ ಕೊಡುವಂಥದ್ದು. ಈ ರೀತಿ ಮಾಡಿ ಭ್ರಷ್ಟ ಏನು ವ್ಯವಸ್ಥೆಯನ್ನು ಮತ್ತೆ ಮುಂದುವರಿಲಿಕ್ಕೆ ಅನುಕೂಲ ಮಾಡುವಂಥ ಕುತಂತ್ರ ಏನು ನಡೀತದೆ. ಅವರೇ ಒಂದು 15-20 ಜನ ಕೊಡ್ತಾರೆ, ಜಿಲ್ಲಾಧಿಕಾರಿಗಳೇ ಮನವಿ ಕೊಡ್ತಾರೆ, ಈ ಭ್ರಷ್ಟರಾದರೆ ಇವರು ಅಭಿವೃದ್ಧಿ ಆಗಿಲ್ಲ, ಯಾವುದೋ ಒಂದು ಹಳೆಯ ಒಂದು ಫೋಟೋ ಹಾಕ್ಕೊಂಡು ಪೇಪರ್ನಲ್ಲಿ ಹಾಕ್ಕೊಂಡು ಜನರಿಗೆ ತಪ್ಪು ಸಂದೇಶ ಕೊಡುವಂಥ ಕೆಲಸ ಇವತ್ತು ಆಗ್ತಾಯಿದೆ. ಇದರಿಂದ ಅಧಿಕಾರಿಗಳು ಒಳ್ಳೆಯ ಕೆಲಸ ಮಾಡುವಂಥ ಮನೋಧೈರ್ಯವನ್ನು ಕಳ್ಕೊಂಡು ಯಾಕಪ್ಪ ನಮಗೇನು ಮಾಡೋದು, ನಾವು ಎಲ್ಲರ ಹಾಗೆ ಆಗಬೇಕು ಅನ್ನೋಂಥ ಭಾವನೆ ಬರಬಾರ್ದು ಅನ್ನೋವಂಥ ಉದ್ದೇಶದಿಂದ ಏನು ನಮ್ಮ ವಿಜಯಪುರ ನಗರದ ಸಭ್ಯ ನಾಗರಿಕ ಸಮಾಜ ಏನಿದೆ ಅವರು ನಾವು ನಿಮ್ಮ ಜೊತೆಗೆ ಇದೀವಿ ಅಂತ ಒಂದು ಸಂದೇಶ ಇವತ್ತು ಕೊಡೋದು ಭಾಳ ಅವಶ್ಯಕ. ಇವತ್ತು ಬಡವರು, ಇವತ್ತು ಕೊಳಚೆ ಪ್ರದೇಶದಲ್ಲಿರುವಂಥ ಬಡವರು, ಇವತ್ತು ಮನೆಯರಿಲ್ಲಾರಂಥ ಬಡವರಿಗೆ ಇವತ್ತು ಸುಮಾರು 3,500 ಮನೆಗಳು ಬಂದು ಯಾವುದೇ ಒಂದು ರೂಪಾಯಿ ಇಲ್ಲಾರೆ, ಭ್ರಷ್ಟಾಚಾರ ಇಲ್ಲಾರ್ದೇ ಪಾರದರ್ಶಕವಾಗಿ ಇವತ್ತು ಮನೆಗಳ ಕೊಡುವಂಥ ಕೆಲಸ ನಡೆದಿದೆ. ಅಷ್ಟೇ ಅಲ್ಲ, ಇವತ್ತು CC ರಸ್ತೆಗಳಾಗ್ತವೆ, ಇವತ್ತು ಡ್ರೈನೇಜ್ ಸಿಸ್ಟಮ್ ವ್ಯವಸ್ಥೆ ಬದಲಾವಣೆ ಆಗ್ತಾಯಿದೆ. 24 ಅವರ್ಸ್ ಇವತ್ತು ನೀರು ಕೊಡುವಂಥ 24 ತಾಸು ಕೊಡುವಂಥ ಕೆಲಸ ನಡೆದಿದೆ. ಇವೆಲ್ಲವೂ ಸುಗಮವಾಗಿ ಆಗಬೇಕಾದ್ರೆ ಯಾವುದೇ ಕಳಪೆ ಮಟ್ಟದ ಕೆಲಸ ಆಗಬಾರ್ದು ಅಂದರೆ ಒಳ್ಳೆಯ ಅಧಿಕಾರಿಗಳು ಬೇಕಾಗಿದ್ದಾರೆ. ಈ 100 ಕೋಟಿ ರೂಪಾಯಿ ಇವತ್ತು ನಮ್ಮ ಮಹಾನಗರ ಪಾಲಿಕೆಗೆ ಹಣ ಬಂದಿದೆ, ಅದು ಸದುಪಯೋಗ ಆಗಬೇಕಾದ್ರೆ ಒಳ್ಳೆಯ ಅಧಿಕಾರಿಗಳು ಬೇಕು ಅನ್ನುವಂಥ ಆಗ್ರಹ ಮಾಡಲಿಕ್ಕೆ ನಾವು ಒಂದು ಇಡೀ ವಿಜಯಪುರ ಮಹಾನಗರದ ಸಭ್ಯ ನಾಗರಿಕ ಸಮಾಜದಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಭೇಟಿಯಾಗಿ ಅವರಿಗೆ ಇಂಥ ಅಧಿಕಾರಿಗಳಿಗೆ ನೀವು ಯಾವುದೇ ತೊಂದರೆ ಆಗದಂತೆ ಅಂಥ ಸಮಾಜಘಾತಕ ಶಕ್ತಿಗಳ ವಿರುದ್ಧ ಕ್ರಮ ತಗೋಬೇಕನ್ನೋಂಥ ಒಂದು ಆಗ್ರಹ ಮಾಡಿದ್ವಿ.
ನಗರದಲ್ಲಿ ರಾಷ್ಟ್ರೀಯ ಜಲ ಸಮ್ಮೇಳನವನ್ನು ಬರುವ ಆಗಸ್ಟ್ 16ರಿಂದ 3 ದಿನಗಳ ಕಾಲ ಆಯೋಜಿಸಲಾಗಿದೆ. ಬರಮುಕ್ತ ಭಾರತಕ್ಕಾಗಿ ಆಯೋಜಿಸಲಾದ ಈ ಕಾರ್ಯಕ್ರಮದಲ್ಲಿ ಸುಮಾರು 1,000 ಜನ ಅತಿಥಿ ಮಹೋದಯರು ಭಾಗವಹಿಸಲಿದ್ದಾರೆ ಎಂದು ಜಲಸಂಪನ್ಮೂಲ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಅವರು ತಿಳಿಸಿದ್ದಾರೆ. ವಿಜಯಪುರ ತಾಲೂಕಿನ ಮಲಗಾನ್, ಕಾಕಂಡಗಿ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಹಾದು ಹೋದ ಮುಳುವಾಡ 2ನೇ ಹಂತದ ಏತ ನೀರಾವರಿ ಯೋಜನೆಯ ಕಾಮಗಾರಿ ಪರಿಶೀಲನೆ ನಡೆಸಿದ ಬಳಿಕ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಸಚಿವ ಎಂಬಿ ಪಾಟೀಲ್ ಅವರು ಈ ಕಾರ್ಯಕ್ರಮದಲ್ಲಿ ರಾಜಸ್ಥಾನದ ನೀರಾವರಿ ಹೋರಾಟಗಾರ ರಾಜೇಂದ್ರ ಸಿಂಗ್, ಸಮಾಜ ಕಾರ್ಯಕರ್ತ ಅಣ್ಣಾ ಹಜಾರೆ ಹಾಗೂ ದೆಹಲಿ ಸೇರಿದಂತೆ ನಾಡಿನ ವಿವಿಧ ಭಾಗದ ಕನ್ಯಾತಿ ಗಣ್ಯರನ್ನ ಭಾಗವಹಿಸಲಿದ್ದಾರೆ ಎಂದು ಹೇಳಿದರು. ನಗರದ ಬಿಎಲ್ಡಿ ಸಂಸ್ಥೆಯ ಆವರಣದಲ್ಲಿ ಈ ಬೃಹತ್ ಕಾರ್ಯಕ್ರಮ ಕೊನೆಯ ದಿನವಾದ ಆಗಸ್ಟ್ 18ರಂದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭಾಗವಹಿಸಲಿದ್ದಾರೆ. ಈ ದಿನದಂದು ಸಮ್ಮೇಳನದಲ್ಲಿ ಕೈಗೊಳ್ಳಲಿರುವ ನಿರ್ಧಾರವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರಕಟಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಕೈಗೊಳ್ಳುವ ನಿರ್ಧಾರ ವಿಜಯಪುರದಲ್ಲಿ ಘೋಷಣೆಯಾಗಲಿದೆ ಎಂದು ವಿವರಿಸಿದರು. ರಾಮ್ತಾಳ್ ಹನಿ ನೀರಾವರಿ ಯೋಜನೆ, ಆಮೇಲೆ ತಿಕೋಟ ಮತ್ತು ಏನೈತೆ ಇಲ್ಲಿ ಎತ್ತರದ ಪ್ರದೇಶಕ್ಕೆ ನಾವು ನೀರನ್ನು ಏನು ಒಯ್ತಾ ಇದ್ದೀವಿ. ತಿಕೋಟ, ಕನ್ನಮಡಿ, ಬಾಬಾನಗರ, ಬಿಜ್ಜರ್ಗಿ ಮತ್ತು ಪ್ರಮುಖವಾಗಿ ಈ ತಾಜ್ ಬೌಡಿ ಮತ್ತೆಲ್ಲ ಬೌಡಿಗಳನ್ನ ಇದು ಮಾಡಿದ್ದು ನೋಡಿ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ವಿಎಸ್ ಪಾಟೀಲ್ ಹಾಗೂ ಕಾಂಗ್ರೆಸ್ ಮುಖಂಡರು, ಕೃಷ್ಣಾ ಭಾಗ್ಯ ಜಲ ನಿಗಮದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕಳೆದ ಜುಲೈ 14ರಂದು ರೇವತ್ಗಾಂವ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪುತ್ರ ಕಾಮೇಶ್ ಪಾಟೀಲ್ ಹಾಗೂ ಇನ್ನಿಬ್ಬರು ಸ್ನೇಹಿತರ ಮೇಲೆ ಹಲ್ಲೆ ಮಾಡಿದ್ದ ಆರೋಪದ ಮೇಲೆ ಜೈಲು ಪಾಲಾಗಿದ್ದ ಇಂಡಿ ಮಾಜಿ ಶಾಸಕ ರವಿಕಾಂತ್ ಪಾಟೀಲ್ಗೆ ವಿಜಯಪುರ ನ್ಯಾಯಾಲಯ ಜಾಮೀನು ನೀಡಿರಲಿಲ್ಲ. ಕಾರಣ ಕಲಬುರಗಿ ಹೈಕೋರ್ಟ್ ಮೊರೆ ಹೋಗಿದ್ದ ಮಾಜಿ ಶಾಸಕರಿಗೆ ಸದ್ಯ ಕಲಬುರಗಿ ಹೈಕೋರ್ಟ್ ಜಾಮೀನು ನೀಡಿದೆ. ಸಾಕ್ಷಿ ನಾಶಪಡಿಸಬಾರದು ಹಾಗೂ 2 ಲಕ್ಷ ರೂಪಾಯಿ 2 ಬಾಂಡ್ ಮತ್ತು 2 ಶ್ಯೂರಿಟಿ ಪಡೆದ ಕಲಬುರಗಿ ಹೈಕೋರ್ಟ್ ಇಂಡಿ ಮಾಜಿ ಶಾಸಕ ರವಿಕಾಂತ್ ಪಾಟೀಲ್ಗೆ ಜಾಮೀನು ಮಂಜೂರು ಮಾಡಿದೆ. ಜುಲೈ 14ರ ಮಧ್ಯರಾತ್ರಿ ಗೃಹ ಪ್ರವೇಶದ ಆಮಂತ್ರಣ ಪತ್ರ ನೀಡಿ ವಾಪಸ್ಸಾಗುತ್ತಿದ್ದ ರೇವತ್ಗಾಂವ್ ಗ್ರಾಮದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪುತ್ರ ಕಾಮೇಶ್ ಪಾಟೀಲ್ ಹಾಗೂ ಇನ್ನೊಬ್ಬರು ಸ್ನೇಹಿತರ ಮೇಲೆ ಹಲ್ಲೆ ಮಾಡಿದ್ದ ಆರೋಪದಡಿ ಜೈಲು ಪಾಲಾಗಿದ್ದ ರವಿಕಾಂತ್ ಪಾಟೀಲ್ 2 ಬಾರಿ ವಿಜಯಪುರ ನ್ಯಾಯಾಲಯಕ್ಕೆ ಮನವಿ ಸಲ್ಲಿಸಿದರೂ ಸಹ ನ್ಯಾಯಾಲಯ ಜಾಮೀನು ನೀಡಲು ನಿರಾಕರಿಸಿತ್ತು. ಇದರಿಂದಾಗಿ ಮಾಜಿ ಶಾಸಕ ಕಲಬುರಗಿ ಹೈಕೋರ್ಟ್ ಮೊರೆ ಹೋಗಿದ್ದರು. ಅಲ್ಲಿ ವಿಚಾರಣೆ ನಡೆಸಿದ ಕೋರ್ಟ್ ಪ್ರಮುಖವಾಗಿ ಸಾಕ್ಷಿ ನಾಶ ಮಾಡಬಾರದು, 2 ಲಕ್ಷ ರೂಪಾಯಿ 2 ಬಾಂಡ್ಗಳನ್ನ ಹಾಗೂ 2 ಶ್ಯೂರಿಟಿ ಪಡೆದು ಜಾಮೀನು ಮಂಜೂರು ಮಾಡಿದೆ. ಇದರಿಂದಾಗಿ 15 ದಿನಗಳಿಂದ ಜೈಲು ಪಾಲಾಗಿದ್ದ ಮಾಜಿ ಶಾಸಕರಿಗೆ ಬಿಡುಗಡೆ ಭಾಗ್ಯ ದೊರೆತಂತಾಗಿದೆ. ಆಕೆ ತಂದೆ ತಾಯಿ ಇಲ್ಲದ ಅನಾಥೆಯಾಗಿದ್ರು. ಚಿಕ್ಕಂದಿನಿಂದಲೂ ತನ್ನ ಅಜ್ಜಿಯ ಮನೆಯಲ್ಲಿಯೇ ಬೆಳೆದಿದ್ರು. ಮದುವೆಯ ವಯಸ್ಸಿಗೆ ಬಂದ ಮೇಲೆ ಆಕೆ ತನ್ನದೇ ಲೈಫ್ ಪಾರ್ಟ್ನರ್ ಅನ್ನ ಹುಡುಕಿಕೊಂಡಿದ್ರು. ಅವರ 2 ವರ್ಷದ ಪ್ರೀತಿಗೆ ಹಿರಿಯರೆಲ್ಲ ಸೇರಿ ಮದುವೆ ಕೂಡ ಮಾಡಿಸಿದ್ರು. ಆದ್ರೆ ಆಕೆಯದು ಪಕ್ಕಾ ರಾಂಗ್ ಡಿಸಿಷನ್ ಆಗಿತ್ತು. ಗಂಡ ಪತ್ನಿ 6 ತಿಂಗಳು ಗರ್ಭಿಣಿ ಅನ್ನೋದನ್ನ ನೋಡದೆ ಕುಡಿದ ಮತ್ತಿನಲ್ಲಿ ಆಕೆ ಹೊಟ್ಟೆಯಲ್ಲಿದ್ದ ಮಗುವಿಗೆ ಹೊಡೆದು ಗರ್ಭಪಾತ ಮಾಡಿಸಿದ್ದಾನೆ. ಈ ಕುರಿತು ಮನಕಲುಕುವ ಸ್ಟೋರಿ ಇಲ್ಲಿದೆ ನೋಡಿ. ಹೌದು, ಹೀಗೆ ಜಿಲ್ಲಾ ಆಸ್ಪತ್ರೆಯಲ್ಲಿ ತೀವ್ರ ರಕ್ತಸ್ರಾವದಿಂದ ಚಿಕಿತ್ಸೆ ಪಡೆಯುತ್ತಿರುವ ಈಕೆ ಭಾರತಿ ಛಲವಾದಿ. ವಯಸ್ಸು ಕೇವಲ 20 ವರ್ಷ. ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕಿನ ಆಲಕೊಪ್ಪರ ಗ್ರಾಮದ ನಿವಾಸಿ. ಸದ್ಯ ಪತಿಯ ಪ್ರತಾಪಕ್ಕೆ 6 ತಿಂಗಳ ಗರ್ಭವನ್ನ ಕಳೆದುಕೊಂಡಿದ್ದಾಳೆ. ಬಲವಂತದ ಗರ್ಭಪಾತವಾದ ಕಾರಣ ಭಾರತಿ ಸದ್ಯ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾಳೆ. ಅದು 29/7/2017. ಭಾರತಿ ಪತಿ ಅರವಿಂದ್ ಕುಡಿದ ಮತ್ತಿನಲ್ಲಿ ಮನೆಗೆ ಆಗಮಿಸಿ ಭಾರತಿಯೊಂದಿಗೆ ಜಗಳ ತೆಗೆದಿದ್ದಾನೆ. ಮಾತಿಗೆ ಮಾತು ಬೆಳೆಸಿ 6 ತಿಂಗಳ ಗರ್ಭಿಣಿಯಾಗಿದ್ದ ಭಾರತೀಯ ಹೊಟ್ಟೆಗೆ ಬಲವಾಗಿ ಹೊಡೆದನಂತೆ. ಪರಿಣಾಮ ಮಾರನೇ ದಿನ ರವಿವಾರ ಬೆಳಗ್ಗೆ ಭಾರತಿಗೆ ಗರ್ಭಪಾತವಾಗಿದೆ. ಇದರಿಂದ ಗಾಬರಿಯಾದ ಭಾರತಿ ಸಂಬಂಧಿಕರು ತುರ್ತಾಗಿ ಮುದ್ದೇಬಿಹಾಳ ತಾಲೂಕು ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಇದರಿಂದ ತೀವ್ರ ಆಘಾತಗೊಂಡ ಭಾರತಿ ವಿಜಯಪುರ ಜಿಲ್ಲಾ ಆಸ್ಪತ್ರೆಗೆ ದಾಖಲಾಗಿದ್ದಾಳೆ. ಕಳೆದ 2 ವರ್ಷದ ಹಿಂದೆ ಬಸವನ ಬಾಗೇವಾಡಿ ತಾಲೂಕಿನ ಕಣಕಲ ಗ್ರಾಮದ ಅರವಿಂದ್ ಛಲವಾದಿ ಹಾಗೂ ಮುದ್ದೇಬಿಹಾಳ ತಾಲೂಕಿನ ಆಲಕೊಪ್ಪರ ಗ್ರಾಮದ ಭಾರತಿ ಪರಸ್ಪರ ಪ್ರೀತಿಸಿ ವಿವಾಹವಾಗಿದ್ರು. ತಂದೆ ತಾಯಿಯರನ್ನ ಚಿಕ್ಕನ್ನಲ್ಲೇ ಕಳೆದುಕೊಂಡ ಭಾರತಿ ಅನಾಥೆಯಾಗಿ ಆಲಕೊಪ್ಪರ ಗ್ರಾಮದ ಅಜ್ಜಿಯ ಮನೆಯಲ್ಲಿಯೇ ಬೆಳೆದಿದ್ರು. ಇಬ್ಬರು ಪ್ರೀತಿಸಿದ ಕಾರಣ ಮುದ್ದೇಬಿಹಾಳ ಉಪನೋಂದಣಾಧಿಕಾರಿಗಳ ಕಚೇರಿಯಲ್ಲಿ ಹಿರಿಯರು ಇವರಿಗೆ ವಿವಾಹ ಮಾಡಿಸಿದ್ದಾರೆ. ನಂತರ ಅರವಿಂದ್ ಕಣಕಾಲ ಗ್ರಾಮದಲ್ಲಿ ಪತ್ನಿಯನ್ನ ಕರೆದುಕೊಂಡು ಹೋಗಿದ್ದ. ಆದರೆ ಅರವಿಂದನ ತಂದೆ ಯಮನಪ್ಪ, ತಾಯಿ ಯಲ್ಲವ್ವ ಹಾಗೂ ಸಹೋದರಿ ಸಾಬಮ್ಮಳಿಗೆ ಇದು ಇಷ್ಟವಿರಲಿಲ್ಲವಂತೆ. ಹೊಸದಾಗಿ ಬಂದ ಸೊಸೆಯನ್ನ ಮನೆಗೆ ಸೇರಿಸಿಕೊಳ್ಳದೆ ಮನೆಯಾಚೆ ಗುಡಿಸಿಲಿನಲ್ಲಿ ಇಟ್ಟಿದ್ದರಂತೆ. 4 ತಿಂಗಳ ಬಳಿಕ ಈ ಸುದ್ದಿ ತಿಳಿದ ಭಾರತೀಯ ಅಜ್ಜಿ ಹಾಗೂ ಸಂಬಂಧಿಕರು ಆಕೆಯನ್ನ ಮುದ್ದೇಬಿಹಾಳ ತಾಲೂಕಿನ ಆಲಕೊಪ್ಪರ ಗ್ರಾಮಕ್ಕೆ ಕರೆದೊಯ್ದಿದ್ರು. ಬಳಿಕ ಇತ್ತೀಚೆಗೆ ತಾನು ಗರ್ಭಿಣಿಯಾಗಿದ್ದ ವಿಷಯವನ್ನ ಭಾರತಿ ಪತಿ ಅರವಿಂದನಿಗೆ ತಿಳಿಸಿದ್ರು.
ಎಷ್ಟು ದಿವಸದಿಂದ ಹೊಡೆದಾರೆ ಈಗ? ಇದು ಶುಕ್ರವಾರ ದಿನ ಹೊಡೆದಂಗೆ ರಾತ್ರಿ ಆ ಸಮಯ 2:30 ಮತ್ತು ಮೊದಲು ಲವ್ ಮಾಡಿ ಮದುವೆ ಆಗಿದ್ರಿ? 2 ವರ್ಷ ಆಗೆಲ್ಲ ಚಲೋ ಐತೆ ತಂದೆ ತಾಯಿ ಮತ್ತೆ ಕೇಳಿರ್ತಾರೆ ಏನಂತಾರೆ ಈಗ ಅವ್ರು? ಒಟ್ಟು ಒಂದು ಸಾಂಗ್ ಏನಾರ ಸರ್ ಇದು ಎಲ್ಲ ಎಮ್ಮಕ್ಕ ಸಾಗ ಅರವಿಂದ ಭಾರತಿಗೆ ಟಿವಿ ಕಾಯಿಲೆ ಇದೆ ಎಂದು ಕುಂಟು ನೆಪ ಹಾಗೂ ಸಂಶಯದಿಂದ ತನ್ನ ಕೈಯಾರೆ ತನ್ನದೇ 6 ತಿಂಗಳ ಭ್ರೂಣವನ್ನ ಕೊಲೆ ಮಾಡಿದ್ದಾನೆ. ಇದಕ್ಕೆ ಪತಿ ಅರವಿಂದ್ ಚಲವಾದಿ ನೇರ ಕಾರಣ ಹಾಗೂ ಇದಕ್ಕೆಲ್ಲ ಕುಮ್ಮಕ್ಕು ನೀಡಿದ್ದಾರೆ ಎಂದು ಆತನ ತಂದೆ ಯಮನಪ್ಪ, ತಾಯಿ ಯಲ್ಲವ್ವ, ನಾದಿನಿ ಸಾಬಮ್ಮ ಕಾರಣವೆಂದು ಭಾರತಿ ಆರೋಪಿಸಿ ಮುದ್ದೇಬಿಹಾಳ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾಳೆ. ಸದ್ಯ ಪೊಲೀಸರು ಅರವಿಂದನ್ನ ಬಂಧಿಸಿದ್ದಾರೆ. ಜೊತೆಗೆ ಆತನ ತಂದೆ, ತಾಯಿ ಹಾಗೂ ಸಹೋದರಿಯನ್ನ ವಿಚಾರಣೆ ಮಾಡೋದಾಗಿ ಹೇಳಿದ್ದಾರೆ. ಜಿಲ್ಲಾ ಆಸ್ಪತ್ರೆಯ ಜಿಲ್ಲಾ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಮಹೇಂದ್ರ ಕಾಪ್ಸೆ ಭಾರತಿಗೆ ಚಿಕಿತ್ಸೆ ನೀಡಿದ್ದಾರೆ. ಅಗತ್ಯ ಪರೀಕ್ಷೆಗಳನ್ನ ಮಾಡಿ ಗರ್ಭಪಾತವಾದ ಕಾರಣ ಹೊಟ್ಟೆಯಲ್ಲಿ ಏನಾದರೂ ಅಂಶ ಉಳಿದಿರುವುದರ ಬಗ್ಗೆ ಪರಿಶೀಲನೆ ನಡೆಸುತ್ತೇವೆ, ಜೊತೆಗೆ ಉತ್ತಮ ಚಿಕಿತ್ಸೆ ನೀಡುತ್ತೇವೆ ಎಂದು ತಿಳಿಸಿದ್ದಾರೆ. ಒಟ್ಟಾರೆ ತನ್ನ ಮಗುವಿಗೆ ಪಾಲಕನಾಗಬೇಕಿದ್ದ ತಂದೆಯೇ 6 ತಿಂಗಳ ಗರ್ಭದಲ್ಲಿರುವ ಮಗುವನ್ನೇ ಕೊಲೆ ಮಾಡಿದ ಪಾಪಿ ಇದೀಗ ಅಂಧರಾಗಿದ್ದಾನೆ. ಗರ್ಭದಲ್ಲಿರುವ ಮಗುವನ್ನ ಕಳೆದುಕೊಂಡ ಭಾರತಿ ಜಿಲ್ಲಾ ಆಸ್ಪತ್ರೆಯ ಪಾಲಾಗಿದ್ದಾಳೆ. ಪ್ರೀತಿಸಿ ಅರವಿಂದನನ್ನೇ ನಂಬಿ ಮದುವೆಯಾಗಿದ್ದ ಭಾರತಿ ಬಾಳಲ್ಲಿ ಸದ್ಯ ಕತ್ತಲು ಕವಿದಿದೆ. ಕಟ್ಟಿಕೊಂಡ ಗಂಡನು ಮೋಸ ಮಾಡಿದ, ಇತ್ತ ಮಗುವು ಇಲ್ಲವಾಯಿತು ಎಂದು ವ್ಯಥೆ ಪಡುತ್ತಿದ್ದಾಳೆ ಈ ಮಹಿಳೆ. ವಿಜಯಪುರ ನಗರದ ಮೀನಾಕ್ಷಿ ವೃತ್ತದಲ್ಲಿ ತಿಲಕ ಕನ್ಯಾ ಇಂಗ್ಲಿಷ್ ಹಾಗೂ ಮರಾಠಿ ಪ್ರಾಥಮಿಕ ಶಾಲೆಯಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ ಅವರ ಪುಣ್ಯತಿಥಿ ಕಾರ್ಯಕ್ರಮ ಸಂಭ್ರಮದಿಂದ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಹಲವು ಮಕ್ಕಳು ಲೋಕಮಾನ್ಯರ ಆದರ್ಶ ಗುಣಗಳ ಬಗ್ಗೆ ಅರಿತುಕೊಂಡರು. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಶಾಲಾ ವಿದ್ಯಾರ್ಥಿಗಳು ಮಾತನಾಡಿ, ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ ಅವರು ದೇಶದ ಸ್ವಾತಂತ್ರ್ಯದ ಸಂದರ್ಭದಲ್ಲಿನ ಅವರ ಪಾತ್ರ ಹಾಗೂ ಅವರು ದೇಶದ ರಕ್ಷಣೆಗಾಗಿ ಕೈಗೊಂಡ ದಿಟ್ಟ ನಿಲುವು, ಕ್ರಾಂತಿಕಾರಿ ವಿಚಾರಗಳನ್ನ ಕೆಟಿವಿ ನ್ಯೂಸ್ ಒಂದಿಗೆ ಹಂಚಿಕೊಂಡರು. Good morning everybody. Today I talk about few words Lokmanya Tilak. Tilak was born on 23 July 1856 in Maharashtra state, Ratnagiri district, Dapuli Talukya, Chikli village. His father ಸಂಸ್ಥೆಯ ಅಧ್ಯಕ್ಷೆ ಡಾಕ್ಟರ್ ವಿಜಯ ತಾಯಿ ಮನುಗುಳಿ ಮಾತನಾಡಿ, ಶಾಲೆಯಲ್ಲಿ ಪ್ರತಿ ವರ್ಷ ಹಮ್ಮಿಕೊಳ್ಳುತ್ತಿರುವ ಲೋಕಮಾನ್ಯ ಬಾಲಗಂಗಾಧರ್ तिलक ಅವರ पुण्य स्मरणे ಹಾಗೂ संस्थेಯ कार्य वैखरीಯ ಬಗ್ಗೆ विवरिಸಿದರು. त्यांचं स्मरण करूनच ही शाळा सुरू केलेली आहे. आम्ही सगळ्या स्त्रिया, फक्त स्त्रिया ही शाळा आजपर्यंत चालवत आलेलो आहोत आणि देवाच्या दयेने ही शाळा अशीच चालू राहावी आणि लोकमान्य टिळकांसारख्या थोर नेत्यांचं स्मरण आम्हाला आणि आमच्या पुढच्या पिढींना सतत होत राहावं, यापासून सर्वांनी स्फूर्ती घ्यावी. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಶ್ವೇತಾ ಗುನ್ನಾಳ್ಕರ್ ಮಾತನಾಡಿ, ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ ಅವರ ಜೀವನ ಚರಿತ್ರೆ ಎಲ್ಲರೂ ತಿಳಿದುಕೊಳ್ಳಬೇಕು. ಅವರ ಆದರ್ಶದ ಗುಣಗಳು ದೇಶಭಕ್ತಿ ಮೆಚ್ಚುವಂತದ್ದು. ಇಂತಹ ಮಹಾನ್ ಪುರುಷರ ಪುಣ್ಯ ಸ್ಮರಣೆ ಸ್ಮರಣೀಯ ಎಂದರು. ಅನ್ಯ ವ್ಯಕ್ತಿಯರಾಗಿದ್ದರು. ಅವರು ಒಂದೇ ಹೇಳಿಕೆ ಏನೆಂದರೆ, ಸ್ವರಾಜ್ಯ ಇದು ನಮ್ಮ ಜನ್ಮಸಿದ್ಧ ಹಕ್ಕ, ನಾನು ಇದನ್ನು ಪಡೆದೇ ತೀರುತ್ತೇನೆ ಎನ್ನುವುದು ಒಂದು ಅವರ ಗುರಿ ಇತ್ತು. ಏನೇ ಗುರಿಯನ್ನು ಅವರು ತಗೊಂಡ್ರು ಅದು ಯಾವುದೇ ಪರಿಸ್ಥಿತಿಯಲ್ಲಿ ಮಾಡೇ ತೀರ್ತೀನಿ ಅನ್ನೋದು ಅವರ ಭಾವನೆಯಲ್ಲಿ ಇತ್ತು. ಈ ಕಾರ್ಯಕ್ರಮದಲ್ಲಿ ಶಾಲಾ ಮುಖ್ಯೋಪಾಧ್ಯಾಯರಾದ ಎಂಎಸ್ ಜೇವೂರ್, ಶಿಕ್ಷಕರಾದ ಸುಲಾಖೆ, ಬಿರಾದರ್ ಹಾಗೂ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಹಾನಗರ ಪಾಲಿಕೆ ಆಯುಕ್ತರ ತೇಜೋವಧೆ ಸರಿಯಲ್ಲ, ನಗರವನ್ನ ಸುಂದರವಾಗಿಸುತ್ತಿರುವವರನ್ನ ವರ್ಗಾವಣೆಗೊಳಿಸಬಾರದು, ಬಸನಗೌಡ ಪಾಟೀಲ್ ಯತ್ನಾಳ್ ಆಗ್ರಹ. 3 ದಿನದ ರಾಷ್ಟ್ರೀಯ ಜಲ ಸಮ್ಮೇಳನ ಆಯೋಜನೆ, ಆಗಸ್ಟ್ 16ರಿಂದ ಕಾರ್ಯಕ್ರಮ ಪ್ರಾರಂಭ, 1000 ಜನ ಅತಿಥಿ ಮಹೋದಯರ ಆಗಮನ. ಇಂಡಿ ಮಾಜಿ ಶಾಸಕ ರವಿಕಾಂತ್ ಪಾಟೀಲ್ಗೆ ಜಾಮೀನು ಮಂಜೂರು, ಕಲಬುರಗಿ ಹೈಕೋರ್ಟ್ನಿಂದ ಷರತ್ತುಬದ್ಧ ಜಾಮೀನು. 15 ದಿನಗಳ ಬಳಿಕ ಜೈಲಿನಿಂದ ಬಿಡುಗಡೆಯಾಗುತ್ತಿರುವ ಮಾಜಿ ಶಾಸಕ. ಪ್ರೀತಿಸುವಾಗ ಚಿನ್ನಾರನ್ನ ಎನ್ನುತ್ತಿದ್ದವ ಮದುವೆಗೆ ಒಲ್ಲ ಎಂದಿದ್ದ, ಮಾಡುತ್ತಿನ್ನೋ ಮಾರಾಯ ಅಂತ ಹಿರಿಯರೇ ಮಾಡಿಸಿದ್ರು ಮದುವೆನ. ಪತ್ನಿ ಗರ್ಭಿಣಿ ಎಂದು ಗೊತ್ತಾದಾಗ ಹೊಟ್ಟೆಗೆ ಹೊಡೆದು ಗರ್ಭಪಾತ ಮಾಡಿಸಿದ ಕಿರಾತಕ ಗಂಡ. ಇದಿಷ್ಟು ಸದ್ಯದ ನ್ಯೂಸ್ ಡೀಟೇಲ್ಸ್. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕೆಟಿವಿ ನ್ಯೂಸ್, ಸುದ್ದಿ ನೇರ ನಿರಂತರ.